ಹಾಯ್ ನಮಸ್ಕಾರ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ FA1 ಟೆಸ್ಟ್ ಆರಂಭಗೊಂಡಿದ್ದು ಪೂರ್ವವಾಗಿ ಹಿಂದಿ ಪ್ರಶ್ನೆ ಪತ್ರಿಕೆನ ನೋಡೋಣ. ಈಗಾಗಲೇ ಗಣಿತ, ಕನ್ನಡ ಹಾಗೂ ಇಂಗ್ಲೀಷ್ ಸಂಬಂಧಪಟ್ಟಂಥ ವಿಡಿಯೋನ ಮಾಡಲಾಗಿದೆ. ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಇದು ಹಿಂದಿಗೆ ಸಂಬಂಧಪಟ್ಟಂಥ ಮಾಡಲಾಗಿದೆ ಹಾಗೂ ವಿಜ್ಞಾನ ಸಂಬಂಧಪಟ್ಟಂಥ ವಿಡಿಯೋನ ಮಾಡಲಾಗಿದೆ. ನಿನ್ನೆ ಕೂಡ ಅಪ್ಲೋಡ್ ಮಾಡಲಾಗಿದೆ. ನಾನು ಹಿಂದಿ ವಿಡಿಯೋ ಸಂಬಂಧಪಟ್ಟಂಥ ವಿಡಿಯೋನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಕೊಡ್ತಿದ್ದೀನಿ. ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಫಸ್ಟ್ ಬಾರಿ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಂದಿನ ವಿಡಿಯೋನ ಶುರು ಮಾಡೋಣ. ಪ್ರಥಮ ರಚನಾತ್ಮಕ ಮೌಲ್ಯಾಂಕನ ಪರೀಕ್ಷೆ ಜುಲೈ 2026 ವಿಷಯ ಹಿಂದಿ. ಕಕ್ಷಾ 9 ಅಂದರೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಈ ರೀತಿ ಇದೆ. ಮೇನ್ ಕಾಲಮಲ್ಲಿ 2 ಪ್ರಶ್ನೆನ ಕೊಟ್ಟಿರ್ತಾರೆ ಗ್ರಾಮರ್ ಮೇಲೆ. ಒಂದನೇ ಪ್ರಶ್ನೆ ನಿರ್ಮಲಿಖಿತ್ ಮೇ ಸ್ತ್ರೀಲಿಂಗ್ ಶಬ್ದ ಹೈ ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಬಿ ರಾಣಿ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ಗೌರವ್ ಶಬ್ದ ಕ ವಿಲೋಮ ಶಬ್ದ ಹೈ. ಇನ್ನೇದು ಅಗೌರವ್ ಆ ಎ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಇಲ್ಲಿ ನಿರ್ಮಲಿಖಿತ್ प्रथम 2 शब्द के सूचित शब्दों में अनुरूप तीसरे शब्द का संबंध शब्द लिखिए. ಅಲ್ಲಿ ಕೊಟ್ಟಿರ್ತಾರೆ, ನೀವು ಬರೀಬೇಕಾಗಿರುತ್ತೆ. ಅಮೇರಿಕಾ ಅನ್ನೋದು ಕಲ್ಕತ್ತಾ ಏನು ಅಂತ ಬರೀಬೇಕಾಗಿರುತ್ತೆ. ಲಾಲಾ ರಂಗ್ಸ್ ಮೇ ರಕನ ಹರಾ ರಂಗ್ ಸಂಬಂಧಪಟ್ಟಂತ ಬರೀಬೇಕಾಗಿರುತ್ತೆ. ಇನ್ನು 1 ಅಂಕದ ಪ್ರಶ್ನೆ ಕೂಡ ಇದೆ, ಅವನು ಕೂಡ ನೋಡ್ಕೋಬೇಕು. ವಿವೇಕಾನಂದ ಕಾ ಬಚಪನ್ ಕಾ ನಾಮ್ ಕ್ಯಾ ಹೈ. ವಿವೇಕಾನಂದಕ್ಕೆ ಗುರು ಕೌನ್ थे ಹಾಗೆ ಸಂಬಂಧಪಟ್ಟಂತ ಕೊಟ್ಟಿದ್ದಾರೆ. ಇನ್ನು 2-3 वाक्य उत्तर लिखिए. निर्मलिखित प्रश्न में 3-4 वाक्य में उत्तर लिखिए. ಇನ್ನು ನಿರ್ಮಲಿಖಿತ್ ಕವಿತಾಂಶ ಮೇ ಪೂರ್ಣನ್ ಕೀಜಿಯೇ ಜಯ ಜಯ ಭಾರತ್ ಮಾತಾ ಪದ್ಯದ ಒಂದು ಇದಿದೆ. ಕೀ ಉತ್ತರ ಕೊಟ್ಟಿದ್ದಾರೆ ನೋಡಿ. 1ನೇ ಸರಿಯಾದ ಉತ್ತರ ರಾಣಿ, 2ನೇ ಸರಿಯಾದ ಉತ್ತರ ಗೌರವ್ ಮೇ ಅಗೌರವ್ ಆಗಿರುತ್ತೆ, ಇಲ್ಲೊಂದು ಶಬ್ದ ಆಗಿರುತ್ತೆ. ಇನ್ನು ಕಲ್ಕತ್ತಾ ಅನ್ನೋದು ಭಾರತ, ಹರಾ ರಂಗ್ ಮೇ ಚಲನ ಆಗಿರುತ್ತೆ. ಇನ್ನು ವಿವೇಕಾನಂದಕ್ಕೆ ಬಚಪನ್ ಕಾ ನಾಮ್ ಕ್ಯಾ ಹೈ. ವಿವೇಕಾನಂದಕ್ಕೆ ಬಚಪನ್ ಕಾ ನಾಮ್ ನರೇಂದ್ರ ದೇವ್ था. ಓಕೆ, ವಿವೇಕಾನಂದ की गुरु कौन है. ರಾಮಕೃಷ್ಣ ಪರಮಹಂಸತೆ. ಪ್ರತಿ ಪ್ರಶ್ನೆ ಕೊಟ್ಟಿದ್ದಾರೆ, ಅವ್ರು ನೋಡ್ಕೋಬೇಕು. ಪೂರ್ತಿ PDF ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೇಕು. ಇನ್ನು ಜೈ ಜಯ ಭಾರತ್ ಮಾತಾದ ಪದ್ಯದ ಕವಿತಾಂಶನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೋಬೇಕು. ಈ PDF ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸ ಮಾಡಿ. ಉಳಿದ ವಿಷಯ ಅಂದರೆ ವಿಜ್ಞಾನ, ಇಂಗ್ಲೀಷ್, ಗಣಿತ ಆಲ್ ಸಬ್ಜೆಕ್ಟ್ನ ಇವಾಗಲೇ ಮಾಡಲಾಗಿದೆ. ಅವನು ಕೂಡ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.